ದಪ್ಪಗಿರುವ ಹೆಂಗಸರು ತೆಳ್ಳಗಾಗಲು ಮುಖ್ಯವಾದ ಸಲಹೆಗಳು. ಸ್ನೇಹಿತರೆ, ಬದಲಾದ ಪರಿಸ್ಥಿತಿಯಲ್ಲಿ ಹೆಂಗಸರು ಮಿತಿಮೀರಿ ದಪ್ಪ ಆಗುತ್ತಿದ್ದಾರೆ. ಆದರೆ ಇದು ಮೊದಲೆಲ್ಲ ಹೀಗಿರಲಿಲ್ಲ. ಮೊದಲು ಹೆಂಗಸರು ತೆಳ್ಳಗೆ ಸ್ಲಿಮ್ ಆಗಿ ಕಂಗೊಳಿಸುತ್ತಾ ಇದ್ದರು. ಆದರೆ ಈಗ ಹೆಂಗಸರ ದೇಹದ ಆಕಾರ ವಿಚಿತ್ರವಾಗಿ ಬದಲಾಗುತ್ತಿದೆ. ಇದಕ್ಕೆ ಕಾರಣಗಳೇನು ಮತ್ತು ಈಗಾಗಲೇ ದಪ್ಪಗಿರುವ ಹೆಂಗಸರು ತೆಳ್ಳಗಾಗಲು ಸಲಹೆಗಳು ಯಾವುವು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ಹೆಂಗಸರು ಮುಖ್ಯವಾಗಿ ಮದುವೆ ಆದ ನಂತರ ದಪ್ಪವಾಗುತ್ತಾರೆ. ಅವರ ಆಕಾರ ವಿಚಿತ್ರವಾಗಿ ಬೆಳೆಯಲು ಶುರುವಾಗುತ್ತೆ. ಇದಕ್ಕೆ ಮುಖ್ಯವಾದ ಕಾರಣಗಳು ಏನು ಅಂದ್ರೆ, ಮದುವೆ ನಂತರ ಅವರು ಅವರ ದೈನಂದಿನ ವ್ಯಾಯಾಮವನ್ನು ದಿಢೀರನೆ ನಿಲ್ಲಿಸಿ ಬಿಡುವುದು. ಮತ್ತೊಂದು ಕಾರಣ ಏನು ಅಂದ್ರೆ, ಅತಿಯಾದ ನಿದ್ರೆಗೆ ಜಾರುವುದು ಹಾಗೂ ಮನೆಯಲ್ಲಿರುವ ಯಾವುದೇ ಕೆಲಸಗಳನ್ನು ಮಾಡಲು ಹಿಂಜರಿಯುವುದು. ಈ ಕಾರಣಗಳಿಂದಾಗಿ ಅವರು ದಪ್ಪವಾಗುತ್ತಾರೆ. ಹಾಗಾದ್ರೆ ಒಮ್ಮೆ ಹೆಂಗಸರು ದಪ್ಪ ಆದರೆ ತೆಳ್ಳಗೆ ಆಗೋದೇ ಇಲ್ವಾ? ಇದಕ್ಕೆ ಸರಿಯಾದ ಪರಿಹಾರ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗಲಿದೆ. ಆದ್ದರಿಂದ ವಿಡಿಯೋನ ಮಿಸ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ದಪ್ಪವಾಗಿರುವ ಹೆಂಗಸರು ತೆಳ್ಳಗಾಗಲು ಮುಖ್ಯವಾದ ಸಲಹೆಗಳು. 1. ಮಹಿಳೆಯರು ತೆಳ್ಳಗಾಗಬೇಕೆಂದರೆ ಮಾಡಬೇಕಾಗಿರುವ ಮೊದಲನೇ ಕೆಲಸವೇ ಯೋಗ. ಹೌದು ಸ್ನೇಹಿತರೆ, ಯೋಗದಲ್ಲಿ ತುಂಬಾನೇ ದೊಡ್ಡ ಶಕ್ತಿಯಡಗಿದೆ. ನೀವು ಒಮ್ಮೆ ಯೋಗ ಮಾಡಲು ಶುರು ಮಾಡಿದರೆ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಇರಲು ಶುರುವಾಗುತ್ತೆ. ಯೋಗದಲ್ಲಿ ಅಂತಹ ಮಹತ್ವವಾದ ಶಕ್ತಿಯಡಗಿದೆ. ಮುಖ್ಯವಾಗಿ ಪ್ರಾಣಾಯಾಮ ಮಾಡಿದರೆ ದೇಹದಲ್ಲಿನ ಎಲ್ಲಾ ನರಗಳು ಉತ್ತಮವಾಗಿ ಸ್ಪಂದಿಸಲು ಶುರುವಾಗುತ್ತೆ. ಇದರಿಂದ ದೇಹದಲ್ಲಿರುವ ಎಲ್ಲಾ ಪಾರ್ಟ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡಲು ಪ್ರಾರಂಭವಾಗುತ್ತದೆ. ಆದ್ದರಿಂದ ಹೆಂಗಸರು ಆದಷ್ಟು ಯೋಗ ಕ್ಲಾಸ್ಗೆ ಜಾಯಿನ್ ಆಗುವುದು ಉತ್ತಮ. 2. ಇನ್ನು ಮಹಿಳೆಯರು ಸ್ಲಿಮ್ ಆಗಬೇಕು ಅಂದ್ರೆ ಮೊದಲು ನೈಟಿ ಧರಿಸುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ, ನೈಟಿ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಲೂಸ್ ಆಗಿ ಇಡುತ್ತವೆ. ಆದರೆ ಸೀರೆ ಹಾಗಲ್ಲ. ಮೊದಲಿನ ಕಾಲದಲ್ಲಿ ಎಲ್ಲ ಹೆಂಗಸರು ಸೀರೆ ಉಟ್ಟು ಸ್ಲಿಮ್ ಆಗಿ ಕಂಗೊಳಿಸುತ್ತಿದ್ದರು. ಇದಕ್ಕೆ ಕಾರಣ ಏನು ಅಂದ್ರೆ, ಸೀರೆ, ಬ್ಲೌಸ್ ಮತ್ತು ಲಂಗ ಇವೆಲ್ಲವೂ ದೇಹವನ್ನು ಟೈಟ್ ಆಗಿ ಹಿಡಿತಟ್ಟುಕೊಳ್ಳುತ್ತಿದ್ದವು. 3. ಮಹಿಳೆಯರು ತೆಳ್ಳಗಾಗಲು ಮಾಡಬೇಕಾಗಿರುವ ಕೆಲಸ ಏನು ಅಂದ್ರೆ, ಮಧ್ಯಾಹ್ನದ ನಿದ್ರೆ ಮೊದಲು ಬಿಡಬೇಕು. ಹೆಚ್ಚಿನ ಸಂಖ್ಯೆಯ ಹೆಂಗಸರು ಮಧ್ಯಾಹ್ನ ಊಟ ಆದ ತಕ್ಷಣ ಮೊದಲು ಮಾಡುವ ಕೆಲಸವೇ ನಿದ್ರೆಗೆ ಜಾರಿ ಬಿಡೋದು. ಇದರಿಂದ ಅವರು ತಿಂದ ಅನ್ನ ಸರಿಯಾಗಿ ಜೀರ್ಣ ಆಗದೆ ಅಸಿಡಿಟಿ ಆಗುತ್ತದೆ. ಇದರಿಂದ ದೇಹದಲ್ಲಿ ಬೊಜ್ಜು ಬೆಳೆಯಲು ಶುರುವಾಗುತ್ತದೆ. ಆದ್ದರಿಂದ ಹೆಂಗಸರು ಮಧ್ಯಾಹ್ನದ ಹೊತ್ತು ಯಾವುದಾದರೂ ಕೆಲಸದಲ್ಲಿ ತೊಡಗಬೇಕು. 4. ಈಗಾಗಲೇ ತಮ್ಮ ದೇಹದ ಆಕಾರವನ್ನು ವಿಕಾರವನ್ನಾಗಿಸಿಕೊಂಡಿರುವ ಹೆಂಗಸರು ಹೊರಗಿನ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಅಷ್ಟೇ ಅಲ್ಲ, ಎಣ್ಣೆ ಪದಾರ್ಥಗಳನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು. ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು, ಜಂಕ್ ಫುಡ್ಸ್ ಮತ್ತು ಹೋಟೆಲ್ನಲ್ಲಿ ತಯಾರಿಸಿದ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ ಫಾಲೋ ಮಾಡಿ.